ಒಂದಷ್ಟು ಕಲೆಕ್ಷನ್ಸ್ಗಳು ಮಾಡೋದು ಇಷ್ಟ ಇರುತ್ತೆ. ಇವಾಗ ನೋಡಿ ನಾನಿರೋ ಫೀಲ್ಡೇ ಅದೇ ಫೀಲ್ಡು. ಈ ಕಡೆ ಸಿನಿಮಾದಲ್ಲೂ ಇದ್ದೀನಿ, ಈ ಕಡೆ ಜಿಮ್ ಫೀಲ್ಡಲ್ಲೂ ಇದ್ದೀನಿ. ಅದು ಬಿಟ್ಟು ಈ ಬಟ್ಟೆ ಬಿಸ್ನೆಸ್ಸಲ್ಲೂ ಇದ್ದೀನಿ. ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗಳೇ ಸೇಲ್ ಮಾಡೋದು. ಈಗ ಡೆವಿಲ್ ಸಿನಿಮಾ ದರ್ಶನ್ ಸರ್ ಮಾಡ್ತಾ ಇದ್ದಾರೆ, ಅದೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಇದೇ ಥರದ ಮೆಟೀರಿಯಲಲ್ಲೇ ಮಾಡಿರೋದು. ಇದು DNG ಬ್ರ್ಯಾಂಡ್. ಇದು 1,28,000 ರೂಪಾಯಿ ಟಿ ಶರ್ಟ್. ಇದು ಕಂಪ್ಲೀಟ್ ಸಿಲ್ಕ್ ಬಟ್ಟೆಯಲ್ಲಿ ಮಾಡಿರೋದು. ಇದೆಲ್ಲೂ ಇಲ್ಲಿ ಸಿಗೋಲ್ಲ ಇಲ್ಲಿ. ಸೊ ಹಂಗೆ ನನಗೆ ಪ್ಯಾಷನ್ ಇದೆ ಹಾಕೊಳ್ಳೋದಕ್ಕೆ. ಹಂಗಾಗಿ ಔಟ್ ಆಫ್ ಕಂಟ್ರಿಯಿಂದ ನಾನು ತರಿಸ್ಕೊಂಡಿದ್ದೀನಿ. ಬಟ್ ಬ್ರ್ಯಾಂಡು ಯಾವತ್ತೂ ಇನ್ನೊಂದೇನೆಂದರೆ ಬಟ್ಟೆಲಿ ಇರಬಾರ್ದು, ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಅದರಲ್ಲಿ ನಾವು ಬ್ರ್ಯಾಂಡೆಡ್ ಆಗಿರಬೇಕು, ಮತ್ತು ನಾವು ಜನಕ್ಕೆ ಒಂದು ಒಳ್ಳೆ ಮಾದರಿ ಆಗಿರ್ಬೇಕು ಸರ್. ಅದರಲ್ಲಿ ನಾವು ಬ್ರ್ಯಾಂಡ್ ಅನ್ನೋ ಹೆಸರು ತೊಗೋಬೇಕು. ಸೊ ಈ ರೀತಿ ಎಲ್ಲ ಚೀಪ್ ಗಿಮಿಕ್ಗಳೆಲ್ಲ ಮಾತಾಡೋಕ್ಕೆ ಹೋಗಬಾರ್ದು ಪ್ರಥಮ್ ಅವರು. ಅದಾದ ಮೇಲೆ ಈಗ ಡೆವಿಲ್ ಸಿನಿಮಾ ಬೇರೆ ಬರ್ತಾ ಇದೆ, ಅಂದರೆ ಅತಿ ಶೀಘ್ರದಲ್ಲಿ ಅದು ರಿಲೀಸ್ ಆಗ್ತಾ ಇದೆ. ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಈಗ ಸಾಂಗ್ ಬೇರೆ ರಿಲೀಸ್ ಆಗ್ತಾ ಇದೆ. ಸಾಂಗ್ ಹೆಸರು ಏನು ಸರ್? ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗ್ ರಿಲೀಸು ಯಾವತ್ತು 23ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಈ ಅಭಿಮಾನಿಗಳಿಗಾಗಲಿ ಅಥವಾ ಅವ್ರ ಫ್ಯಾನ್ಸ್ ಅಲ್ಲದೆ ಆದರೂ ಕೂಡ ದಯವಿಟ್ಟು ನೀವುಗಳಿದ್ರೆ ನೆಮ್ಮದಿಯಾಗಿರಿ. ದರ್ಶನ್ ಸರ್ನೂ ನೆಮ್ಮದಿಯಾಗಿಬಿಡಿ, ಓಕೆನಾ? ಆಮೇಲೆ ಅವ್ರ ಫ್ಯಾಮಿಲಿಯವ್ರಿಗೂ ನೆಮ್ಮದಿಯಾಗಿಬಿಡಿ. ಫ್ಯಾನ್ಸ್ಗಳು ದಯವಿಟ್ಟು ಸ್ವಲ್ಪ ತೆಪ್ಪಗಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.